ಯಾಕೆ ಸರ್ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟುಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. RX ಕನ್ನಡಿಗ ಚಾನಲ್ಗೆ ಸ್ವಾಗತ, ಸುಸ್ವಾಗತಂ. ಆಲ್ ಸೆಟ್ ಫಾರ್ ಲಾಂಗ್ ರೈಡ್. ಇವತ್ತು ನಾನು ನಮ್ಮಮ್ಮ ಲಾಂಗ್ ರೈಡ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಗೈಸ್, ಮನೆ ಹತ್ರ ಇರೋ ಪೆಟ್ರೋಲ್ ಬಂಕ್ ಹತ್ರ ಬಂದೆ. ಹಂಗೆ ಪೆಟ್ರೋಲ್ ಹಾಕ್ಸ್ಕೊಂಡೆ, ಫುಲ್ ಟ್ಯಾಂಕು ಹಾಕ್ಸ್ಕೊಂಡು ಹಂಗೆ ಹೋಗ್ತಾ ಇದ್ದೀನಿ ಗೈಸ್. ನಾವು ನೆಲಮಂಗಲದ ಹತ್ರ ನಿಲ್ಸಿದ್ದೀವಿ ಗೈಸ್, ಯಾಕಂದರೆ ಹಾರ ನೋಡಿದ್ವಿ, ಹಾರ ತೊಗೊಳ್ಳೋಣ ಅಂತ, ಅದಕ್ಕೆ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ಗೈಸ್. ಇವಾಗ ಎರಡು ತೊಗೊಂಡು ನೋಡೋಣ. ನನ್ನ ಗಾಡಿಗೆ ಯಾವ್ದಾದ್ರು ತೊಗೋಬೇಕು, ಚಿಕ್ಕದು. ನಾನು ಇದು ತೊಗೊಳ್ಳೋಣ ಅಂತ, ಬಟ್ ಅದು ತುಂಬ ಕಾಸ್ಟ್ಲಿ. ಎಷ್ಟು ಗೈಸ್? ಆನ್ ದ ವೇ ನೆಲಮಂಗಲ ಟೋಲ್ ಸಿಕ್ತು. ಹಂಗೆ ನೆಲಮಂಗಲ ಟೋಲ್ನ ಪಾಸ್ ಮಾಡಿಕೊಂಡು ಹಂಗೆ ಮುಂದಕ್ಕೆ ಹೋಗ್ತಾ ಇದ್ದೆ ಗೈಸ್. ನಂಗೊಂದು ಡೌಟ್ ಐತೆ, ಏನಂದರೆ ಯಾರ್ಯಾರು ನಿಮ್ಮಪ್ಪ ನಿಮ್ಮಮ್ಮನ ಕೂರಿಸ್ಕೊಂಡು ಟಾಪ್ ಸ್ಪೀಡ್ ಎಷ್ಟೆಷ್ಟು ಹೊಡೆದಿದ್ದೀರಾ ಅಂತ ಕಮೆಂಟ್ ಮಾಡಿ. ನಾನು ನಮ್ಮಮ್ಮನ ಕೂರಿಸ್ಕೊಂಡಂತೂ ಟಾಪ್ ಸ್ಪೀಡ್ ಹೊಡೆದೆ, ಬಟ್ ನಮ್ಮಮ್ಮ ನೋಡಿದ್ರು ಏನೂ ಅಂದಿಲ್ಲ ನಮ್ಮಮ್ಮ. ಅದೇ ನನ್ನ ಖುಷಿ. ಎಷ್ಟು ಟಾಪ್ ಸ್ಪೀಡ್ ಹೊಡೆದೆ ಅಂತ ನೀವೇ ಒಂದ್ಸಲಿ ಚೆಕ್ ಮಾಡಿ ಗೈಸ್. ಊಟಕ್ಕಂತ ಸ್ಟಾಪ್ ಹಾಕಿದ್ದೀವಿ ಗೈಸ್. ಹೆಲ್ಮೆಟು, ಹೂವು ಎಲ್ಲ ಇಲ್ಲೇ ಇಕ್ಕಿದ್ದೀವಿ. ಬನ್ನಿ ಹೋಗೋಣ, ಇವಾಗ ಊಟ ಮಾಡೋಣ. ಏನೋ ಲೈಟಾಗಿ ತಿನ್ಬೇಕಂತ ಗೈಸ್. ನನ್ನ ಡ್ರೀಮ್ ಏನಂದರೆ ಆ ಥರ ಹೋಗ್ಬೇಕು ಗೈಸ್. ನಾವು ಬ್ಯಾಚ್ ಹುಡುಗರು, ಆವಾಗಲೇ ಏನೋ ಒಂಥರ ನಿಮ್ಮದಿ ನಮಗೆ. ನಮ್ಮಮ್ಮಗೆ ಹೇಳಿದ್ರೆ ನಂಬಲ್ಲ ಗೈಸ್ ಇವರು. ನಂಗೆ ಆ ಥರ ಹೋಗೋಕೆ ಹೆವಿ ಇಷ್ಟ ಗೈಸ್. ಚಳಿ ಇತ್ತು ಅಂತ ಬಜ್ಜಿ ಆರ್ಡ್ರ್ ಮಾಡಿದ್ದೀವಿ ಗೈಸ್. ಹೆವಿ ಚಳಿ ಆಗ್ತೈತೆ ಅಂತ ನಾನು ಮತ್ತು ನಮ್ಮಮ್ಮ. ಮಸಾಲೆ ದೋಸೆ ಬಂದೈತೆ. ಏನಂದರೆ ಸಾಗು ಮತ್ತು ಇದು ಸಪ್ರೇಟ್ ಆಗಿದ್ದಾರೆ. ಗೈಸ್, ಏನಂದರೆ ನಮ್ಮಮ್ಮ ಹೇಳಿದ್ರು ಬೆಂಗಳೂರಲ್ಲಿ ಇಷ್ಟು ದೊಡ್ಡದಾಗಿ ಮಸಾಲೆ ದೋಸೆ ಬರಲ್ಲ ಅಂತ ಇದ್ರು. ಸೊ ಅದಕ್ಕೆ ಅವ್ರು ಹೇಳಿದ್ರು ಇನ್ನೂ ದೊಡ್ಡದಾಗಿ ಹಾಕ್ತೀವಿ. ಏನಂದರೆ ಇವತ್ತು ಭಾನುವಾರ ರಶ್ ಇರುತ್ತೆ, ಒಂದು ಸ್ವಲ್ಪ ಚಿಕ್ಕದಾಗ್ಬಿಟ್ಟೈತೆ ಅಂತ ಗೈಸ್, ಅಷ್ಟೇ. ಇವಾಗ ಮಸಾಲೆ ದೋಸೆನ ಟೇಸ್ಟ್ ಮಾಡೋ ಸಮಯ. ಇವಾಗ ಫಸ್ಟು ಸಾಗುವಲ್ಲಿ ಟೇಸ್ಟ್ ಮಾಡ್ತಾಯಿದ್ದೀನಿ ಗೈಸ್. ಸಾಗು ಬಿಸಿಯಾಗಿದ್ದರೆ ಕರೆಕ್ಟಾಗಿರ್ತಾಯಿತ್ತು ಗೈಸ್. ಇದು ಇವಾಗ ಸಾಗು ಮಿಸ್ಟೇಕು, ಚಟ್ನಿ ಬಿಸಿ ಬರಲ್ಲ ಬಿಡಿ. ಚಟ್ನಿದೇನು ಹೇಳೋಕ್ಕಾಗಲ್ಲ. ಚಟ್ನಿಯಲ್ಲಿ ಟ್ರೈ ಮಾಡೋಣ. ಓಕೆ ಗೈಸ್, ನನಗಂತೂ ಪರವಾಗಿಲ್ಲ ಅನಿಸ್ತಾ ಇದೆ ಅಷ್ಟೇ. ಜಾಸ್ತಿ ಏನು ರಿವ್ಯೂ ಕೊಡಲ್ಲ. ಈ ಹೋಟ್ಲಲ್ಲಿ ರಿವ್ಯೂ ಕೊಡಬೇಕಂದ್ರೆ ಗೈಸ್, ಆ್ಯಕ್ಚುಲಿ ದೋಸೆ ಬಿಸಿ ಇರಲಿಲ್ಲ, ಯಾವುದೋ ಐಟಮ್ಗಳು ಬಿಸಿ ಇರಲಿಲ್ಲ ಗೈಸ್. ಸೊ ನನಗೇನು ಇಷ್ಟ ಆಗಲಿಲ್ಲ ಗೈಸ್ ಅಷ್ಟು. ನನಗೆ ಏನಂದರೆ ನಾನು ದೋಸೆ ತಿನ್ನೋದೇ ಅದು ಬಿಸಿ ಇರುತ್ತೆ ಅಂತ ಗೈಸ್. ಅದೇ ಬಿಸಿ ಇಲ್ಲ ಅಂದರೆ ನನಗೆ ಟೇಸ್ಟ್ ಮಾಡೋಕ್ಕಾಗಲ್ಲ. ಬಜ್ಜಿ ಒಂದು ಬಿಸಿ ಇತ್ತಷ್ಟೇ, ಅದು ಬಿಟ್ಟರೆ ಏನು ಬಿಸಿ ಇರಲಿಲ್ಲ ಗೈಸ್. ಚಟ್ನಿ ಗೊತ್ತಲ್ಲ, ಅದು ನಾರ್ಮಲು. ಸಾಗು ಬಿಸಿ ಇರಲಿಲ್ಲ, ಸೊ ನನಗೆ ಅಷ್ಟೇನು ಇಷ್ಟ ಆಗಲಿಲ್ಲ. ಇವಾಗ ಹೋಗೋಣ ಬನ್ನಿ ಗೈಸ್. ಬರ್ತಾ ದಾರಿಯಲ್ಲಿ ನಮ್ಗೆ ಯಾವುದೋ ಒಂದು ಡ್ಯಾಮ್ ಸಿಕ್ತು, ಕೌಡ್ಲೆ ಡ್ಯಾಮು. ಅದಕ್ಕೆ ಮಾರ್ಕೊಂಡಹಳ್ಳಿ ಡ್ಯಾಮ್ ಅಂತ ಕೂಡ ಅಂತಾರೆ. ಸೊ ಇದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಬೈಕರ್ಸ್ಗಳು ಬಂದಿದ್ದರು, ಅವರಲ್ಲಿ ಗಾಡಿ ಹಾಕಿದ್ರು. ಸೊ ನಾನು ಅಂದ್ಕೊಂಡೆ ಮೋಸ್ಟ್ಲಿ ಜಾಗ ಇರ್ಬೋದು ಸೊ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ನಾನು ನಮ್ಮಮ್ಮ ಬರ್ತಾ ಆನ್ ದ ವೇಯಲ್ಲಿ ಇದನ್ನು ನೋಡಿದ್ರಿ. ಸೊ ಇವಾಗ ಮೇಲೆ ಹೋಗ್ತಾಯಿದ್ದೀವಿ, ಬನ್ನಿ ತೋರಿಸ್ತೀನಿ ಹೆಂಗಿದೆ ಡ್ಯಾಮು ಅಂತ ಗೈಸ್. ನೋಡಿ ನಮ್ಮಮ್ಮ ಸಾಯ್ತವ್ರ ಹತ್ತಕ್ಕೆ. ಕಷ್ಟ ಆಗ್ತಾಯಿದೆ ಗುರು, ಗಾಡಿ ಇದ್ದಿದ್ರೆ ತಿಕ್ಕಿದ್ದಾರೆ. ಬನ್ನಿ ಗೈಸ್, ಮೇಲೆ ಹೋಗೋಣ. ನೋಡಿ ಇವಾಗ ಇದು ಈ ಕಡೆ ವ್ಯೂವು, ಈ ಕಡೆ ಇದೆ ನೋಡಿ ಸ್ವರ್ಗ. ಹೆಂಗೈತೆ ಗೊತ್ತಾ, ಇಷ್ಟು ನೋಡಿ ಗೈಸ್ ಹೆಂಗೈತೆ. ಇವ್ರು ನೋಡಿ ಸ್ವೆಟ್ರ್ ತೆಗಿತಾರೆ, ಫೋಟೋ ತೆಗಿ ಅಂತ ಕೇಳ್ತಾರೆ ಗೈಸ್. ಆ್ಯಕ್ಚುಲಿ ಇವಾಗ ನಾವು ಅಲ್ಲಿ ಗೇಟ್ ಪಾಸ್ ತೊಗೋಬೇಕು, ಅದಕ್ಕೆ ಅಮೌಂಟ್ ಎಷ್ಟು ಅಂತ ಗೊತ್ತಿಲ್ಲ ಗೈಸ್. ಅದು ಒಬ್ರಿಗೆ 50 ಅಂತೆ ಗೈಸ್. ಸೊ ಇಬ್ಬರಿಂದ 100 ರೂಪೀಸು. ಏನಂದರೆ ಅಲ್ಲಿ ನೀರು ಏರಿಯೋದನ್ನು ನಮ್ಮ ತಾಯಿಯವ್ರಿಗೆ ತೋರ್ಸೋದಕ್ಕೋಸ್ಕರ 100 ರೂಪಾಯಿ ಖರ್ಚು ಮಾಡ್ತಾಯಿದ್ದೀವಿ ಗೈಸ್. ಇವರೇ ಖರ್ಚು ಮಾಡ್ತಾ ಇರೋದು ಗೈಸ್. ಈ ತಾಯಿನ ಹಾಕೊಂಬನ್ನಿ, ಒಳ್ಳೆ ಬಿಸ್ನೆಸ್ ಆಗುತ್ತೆ. ನಿಮ್ಮ ಕೈಯಿಂದ 1 ರೂಪಾಯಿನ ಖರ್ಚಾಗಲ್ಲ. ನೋಡಿ ಗೈಸ್ ಹೆಂಗೈತೆ.
ನಮ್ಮ ಬೈಕರ್ಸ್ ಎಲ್ಲ ಬಂದವ್ರೆ ಗೈಸ್, ಅದೇ ನಮಗೆ ಖುಷಿ ಗೈಸ್. ಅಷ್ಟೇ ಗೈಸ್ ಕಾಣಿಸ್ತಾ ಇರೋದು ಈ ಕಡೆಯಿಂದ. ಆ ಕಡೆಯಿಂದ ಹೋಗಿ ವ್ಯೂ ತೋರಿಸ್ತೀನಿ ರೀ ಆಮೇಲಿಂದ. ಅಷ್ಟೇ, 2 ಗೇಟ್ ಓಪನ್ ಮಾಡಿರೋದು. ಒಟ್ಟು 1 2 3 4 5 6 7 ಗೇಟ್ ಇದೆ ಗೈಸ್. 7 ಗೇಟಲ್ಲಿ ಈ 2 ಗೇಟಲ್ಲಿ ಮಾತ್ರ ನೀರು ಬರ್ತಾ ಇರೋದು ಗೈಸ್. 2 ಗೇಟಲ್ಲಿ ಏನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ಮೂವೇಬಲ್ಲು ಗೈಸ್. ಹೆಂಗೆ ಮೂವ್ ಆಗುತ್ತೆ ಅಂದರೆ ಗೊತ್ತಿಲ್ಲ. ಅವ್ರೇನೋ ಗೇಟ್ ವಾಲ್ ಅಂತವ್ರೆ, ಬಟ್ ನಾನು ಇದನ್ನೆಲ್ಲ ನಂಬಲ್ಲ. ಗೈಸ್ ನಾವು ಬಂದಿರೋ ಟೈಮ್ಗೆ ಹಂಗೆ ದೇವ್ರ ಮೆರವಣಿಗೆ ಆಗ್ತಾಯಿತ್ತು ಗೈಸ್. ನೋಡಿ ಸಂತೋಷ ಆಯಿತು. ಹಾಗೆ ನಮ್ಮ ಮನೆ ದೇವರು ಬಂದಿದ್ದೀವಿ ಗೈಸ್. ನೋಡಿ ಗೈಸ್, ನಮ್ಮ ಅಕ್ಕ ರೈಡ್ರು ಎಷ್ಟರಲ್ಲಿ ಹೋಯ್ತಾಳೆ ನೋಡಿ, 48ರಲ್ಲಿ ಹೋಯ್ತಾವಳೆ. ರೂಟ್ ಗೊತ್ತಿಲ್ಲ. ಇಷ್ಟು ವರ್ಷ ಇಲ್ಲೇ ಓಡಾಡ್ತಾಳೆ, ಇವಳಿಗೆ ರೂಟ್ ಗೊತ್ತಿಲ್ಲ. ಗೈಸ್, ಇದು ನಮ್ಮ ನಾಗಮಂಗಲ. ಇದು ಎಂತಕ್ಕೆ ಫೇಮಸ್ ಅಂತ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಹೋದವರು ಯೂಟ್ಯೂಬಲ್ಲಿ ಹಾಕಿ ಗೊತ್ತಾಗುತ್ತೆ. ಊರಿಗೆ ಬಂದಿದ್ವಿ. ಆ್ಯಕ್ಚುಲಿ ಇಲ್ಲ, ಇವಾಗ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ, ಸಂಪ್ ಮಾಡ್ತಾಯಿದ್ದೀವಿ ಗೈಸ್. ಸೊ ಅದರಿಂದ ಸ್ವಲ್ಪ ಕೆಲಸ ಇದೆ, ಮನೆ ತೋರ್ಸೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಗೈಸ್. ಓಕೆ ಗೈಸ್, ಬನ್ನಿ ಬೆಂಗಳೂರಿಗೆ ಹೋಗೋಣ. ಗೈಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ, ಮತ್ತು ಇನ್ಸ್ಟಾಗ್ರಾಮಲ್ಲಿ RX ಕನ್ನಡಿಗನ ಫಾಲೋ ಮಾಡ್ತಾಯಿರಿ ಗೈಸ್.